Hello, namaste, all the students and the parents. Welcome back. Welcome back to Anticlock Coaching Academy. ನಾನು ನಿಖಿಲೇಶ್ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಅಪ್ಡೇಟ್. ತುಂಬಾ ಸ್ಟೂಡೆಂಟ್ಸ್ ಗಳು ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದಿದ್ರು. ಸೊ ಯೂಶುವಲ್ ಆಗಿ ರಿಸಲ್ಟ್ ಲಾಸ್ಟ್ ಮಂತ್ ಅಂತ ಆಗಿತ್ತು, ಬಿಕಾಸ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು. ಸೊ ನಿನ್ನೆ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗ್ದಿದೆ. ಸರ್ ರಿಸಲ್ಟ್ ಯಾವಾಗ ಬರ್ಬಹುದು ಅಂತ ತುಂಬಾ ಸ್ಟೂಡೆಂಟ್ಸ್ ಗಳು ಕೇಳ್ತಾ ಇದ್ದಿದ್ರು. ಸೊ ಅದರ ರಿಲೇಟೆಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ನಮ್ದು ಏಕಲವ್ಯ 3.0 ಅಂತ ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಯಾರಿಗಾದ್ರೂ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ 63623224 ಅಂತ. KCET 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ, ಕಾಮಿಡಿಗೆ 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಸಪರೇಟ್ ಆಗಿರುತ್ತೆ. ಇದು ಓನ್ಲಿ ಫಾರ್ KCET. ಇಲ್ಲಿ ಫೀಸ್ ಹೇಳಿದ್ದು ಓನ್ಲಿ ಫಾರ್ KCET ಆರ್ ಓನ್ಲಿ ಫಾರ್ ಕಾಮಿಡಿಗೆ ಆನ್ಲೈನ್ ಅಲ್ಲಿ. ಇದು ಓನ್ಲಿ ಫಾರ್ KCET ಅಂಡ್ ಓನ್ಲಿ ಫಾರ್ ಕಾಮಿಡಿಗೆ ಆಫ್ಲೈನ್ ಅಲ್ಲಿ. ನಿಮ್ಗೆ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಆದಷ್ಟು ಬೇಗ ಜಾಯ್ನ್ ಆಗಿ, ಯಾಕಂದ್ರೆ KCET ರಿಸಲ್ಟ್ ಬಂದ ಮೇಲೆ ನಾನು ಬಿಸಿ ಆಗ್ತೇನೆ. ಅದಾದ ನಂತರ ನೀವು ಬೇರೆ ಏನೇ ಡೌಟ್ಸ್ ಬಂದ್ರು ಮುಂದೆ ಬಂದೇ ಬರುತ್ತೆ 100%. ಅವಾಗ ನಾವು ಕಾಲ್ ಅನ್ನು ರಿಸೀವ್ ಮಾಡೋದಿಲ್ಲ. ಓಕೆ, ಸೊ ಯಾರು ಎನ್ರೋಲ್ ಆಗಿರ್ತಾರೆ ಅವರಿಗೆ ಮಾತ್ರ ನಾವು ಇದು ಮಾಡೋದು. ಸೊ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಈಗ KCET ರಿಸಲ್ಟ್ ಅಪ್ಡೇಟ್ ಬಂದ್ರೆ, ನಿನ್ನೆ ನಿಮ್ಗೆ ಗೊತ್ತಿದೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಸೆಂಟರ್ ಅಲ್ಲಿ ಸ್ವಲ್ಪ ಎಲ್ರಿಗೂ ಕೂಡ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಔಟ್ ಆಫ್ ಔಟ್ ಕೊಟ್ಟಿದ್ರು. ತುಂಬಾ ಸ್ಟೂಡೆಂಟ್ಸ್ ಗಳಿಗೆ 160+ ಎಲ್ಲ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಆ ಒಂದು ಸೆಂಟರ್ ಅಲ್ಲಿ ಎಕ್ಸಾಮ್ ಆಗ್ಬೇಕು ಅಂತ ಆಗಿತ್ತು. ಅದು ನಿನ್ನೆ ಆಗಿತ್ತು. ಓಕೆ, ಸೊ ಆ ಎಕ್ಸಾಮ್ ನ ರಿಸಲ್ಟ್ ಅನ್ನ ಇಲ್ಲಿ ನಮ್ಮ KEಗೂ ಕಳಿಸಿ ಕೊಡ್ಬೇಕು, ಮತ್ತೆ ಅವ್ರದ್ದು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೂ ಕಳಿಸಿ ಕೊಡ್ಬೇಕು. ಈಗ ಎಗ್ರಿ ಪ್ರಾಕ್ಟಿಕಲ್ ಯಾರು ನಡೆಸ್ತಾರೆ ನೋಡಿ, ಅವರಿಗೂ ಕೂಡ ಆ ರಿಸಲ್ಟ್ ಅನ್ನು ಅವರಿಗೆ ಕಳಿಸಿ ಕೊಡ್ಬೇಕು. ಅದಾದ ನಂತರ ಆ ರಿಸಲ್ಟ್ KEAಗೆ ಬಂದ ಮೇಲೆ ಇವರು KCET ಮತ್ತೆ ಬೋರ್ಡ್ಸ್ ಅದೆಲ್ಲದ್ರದ್ದು 50% ಅನ್ನ ತೆಗೆದು ಸೊ ನಿಮ್ಗೆ ರಿಸಲ್ಟ್ ಅನ್ನ ಕೊಡ್ತಾರೆ. ಓಕೆ, ಯೂಶುವಲ್ ಆಗಿ ರೆಗ್ಯುಲರ್ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಗೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಆಗಿ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಬಂದ ನಂತರ 50% ತಗೊಂಡು ಒಂದು 3-4 ಡೇಸ್ ಅಲ್ಲಿ ಕೊಡ್ತಾರೆ ಯೂಶುವಲ್ ಆಗಿ. ಸೊ ಈ ವರ್ಷ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಅವ್ರ ಹತ್ರ ಇದೆ. ಇವಾಗ ಎಗ್ರಿ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಉಳಿದವ್ರದ್ದೆಲ್ಲ ಮಾಡಿರ್ಬೋದೇನೋ. ಓನ್ಲಿ ಅಂದ್ರೆ ಆ ಪರ್ಟಿಕ್ಯುಲರ್ಲಿ ಸೆಂಟರ್ ಅಲ್ಲಿ ಯಾವ್ದ್ರಲ್ಲಿ ರಿವ್ಯಾಲ್ಯೂಯೇಷನ್ ರೀ ಎಕ್ಸಾಮ್ ಆಗ್ತಾ ಇದೆ ನೋಡಿ, ಅಲ್ಲಿಂದ ಒಂದು ಡೇಟಾವನ್ನ ತಗೊಂಡು ಇವಾಗ ಇದಕ್ಕೆ ಕಂಬೈನ್ ಮಾಡಿ, ನಿಮ್ಗೆ ಗೊತ್ತಿದೆ ಎಗ್ರಿಗೇಟ್ ಅನ್ನ ತೆಗಿತಾರೆ. 50% ಫ್ರಮ್ ಬೋರ್ಡ್ಸ್, 50% ಫ್ರಮ್ KCET ತೆಗೆದು ಅವ್ರ ರಿಸಲ್ಟ್ ಅನ್ನ ಕೊಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ 5th ಒಳಗಡೆ ರಿಸಲ್ಟ್ ಬರುತ್ತೆ. ಓಕೆ, ಇವತ್ತು ಸೆಕೆಂಡ್, ಈದರ್ 3rd ಆರ್ 4th, ಅಂದ್ರೆ ವರ್ಸ್ಟ್ ಕೇಸ್ 5th ಒಳಗಡೆ ಗ್ಯಾರಂಟಿ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಇವಾಗ ರಿಸಲ್ಟ್ ಅನ್ನ ಕೊಟ್ಟಿರ್ತಾರೆ ಇವತ್ತು 2/6/2026 ಅಲ್ಲಿ. ಇವತ್ತು ಅದು KE ಆಫೀಸಿಗೆ ಬಂದಿರುತ್ತೆ, ಕೊಟ್ಟಿರ್ತಾರೆ. ಅದನ್ನ ನೋಡಿ ನಿಮ್ಮ ಏನು ಬೋರ್ಡ್ ಎಕ್ಸಾಮ್ ರಿಸಲ್ಟ್, KCET ರಿಸಲ್ಟ್ ಎಲ್ಲದನ್ನು ತೆಗೆದು ಒಂದು ಒಟ್ಟಿಗೆ ರಿಸಲ್ಟ್ ಅನ್ನ ಕೊಡೋದವ್ರು. ಇಂಜಿನಿಯರಿಂಗ್, ಎಗ್ರಿದು ಎಲ್ಲದೂ ಕೂಡ ಒಟ್ಟಿಗೆ ರಿಸಲ್ಟ್ ಅನ್ನ ಕೊಡೋದು. ನನ್ನ ಅನಿಸಿಕೆ ಪ್ರಕಾರ 4th ಅಥವಾ 5th ಇದಿಷ್ಟರ ಒಳಗಡೆ ರಿಸಲ್ಟ್ 100% ಫಿಕ್ಸ್ ಆಗಿ ಬರುತ್ತೆ. ಅಫಿಷಿಯಲ್ ಆಗಿ ಅವ್ರು ಇನ್ನು ಏನು ಅನೌನ್ಸ್ಮೆಂಟ್ ಅನ್ನ ಕೊಡ್ಲಿಲ್ಲ. ಕೊಡೋದಾದ್ರೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಬಹುದು ಅಥವಾ ಒಂದು ನೋಟಿಫಿಕೇಶನ್ ಅನ್ನಾದ್ರೂ ರಿಲೀಸ್ ಮಾಡ್ತಾರೆ. ಸೊ ನನ್ನ ಅನಿಸಿಕೆ ಪ್ರಕಾರ 4th ಅಥವಾ 5th ರಿಸಲ್ಟ್ ಬರುತ್ತೆ. ಅಫಿಷಿಯಲ್ ಆಗಿ ಇದರ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಗಳು ಬಂದ್ರು ನಾನು ಅದನ್ನ ಅಪ್ಡೇಟ್ ಮಾಡ್ತೇನೆ. ಅಂಡ್ ಸರ್ 5th ಗೆ ರಿಸಲ್ಟ್ ಬಂದ್ರೆ ಇನ್ ಕೇಸ್ ಇಮಿಡಿಯೇಟ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ? ಇಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬೇಕು. ಫಸ್ಟ್ ಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ಇದೆಲ್ಲದನ್ನು ರಿಲೀಸ್ ಮಾಡಬೇಕು. ಕಟ್ ಆಫ್ ರ್ಯಾಂಕ್ ಆಮೇಲೆ ರಿಲೀಸ್ ಆಗುತ್ತೆ. 2026 ಇದು ರೌಂಡ್ಸ್ ಆದ್ಮೇಲೆ ರಿಲೀಸ್ ಆಗುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗ್ಬೇಕು. ಒಂದಿಷ್ಟು ಪ್ರಾಸೆಸ್ ಗಳಿದೆ, ಪ್ರೊಸೀಜರ್ಸ್ ಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗ್ಬೇಕು. ಅದೆಲ್ಲ ರೆಡಿ ಇರುತ್ತೆ. ಬಟ್ ನಿಮ್ಗೆ ರಿಸಲ್ಟ್ ಬಂದ ಒಂದು 5-10 ಡೇಸ್ ಮಿನಿಮಮ್ ಟೈಮ್ ಇರುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಲಿಕ್ಕೆ 10 ಡೇಸ್ ಮಿನಿಮಮ್ ಟೈಮ್ ಇರುತ್ತೆ. ಓಕೆ, ಸೊ ಮತ್ತೆ ನೀವೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಅದೇನಿರೋದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ, ದೆನ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ. ಅದಾದ ಒಂದು 1 ವೀಕ್ ಅಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇದು 5th ಗೆ ರಿಸಲ್ಟ್ ಬಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು 15th ನಂತರನೇ. ಆಪ್ಷನ್ ಎಂಟ್ರಿ ನಾನು ಹೇಳ್ತಾ ಇರೋದು. ಸೊ ಈ ಪ್ರೊಸೆಸ್ ಅರೌಂಡ್ 30 ಡೇಸ್ ಅಂತ ತಗೊಳುತ್ತೆ ಕಂಪ್ಲೀಟ್. ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಕೊಟ್ಟು, ಅದಾದ್ಮೇಲೆ ಪ್ರೀ ರೌಂಡ್ ರಿಸಲ್ಟ್ ಅನ್ನ ಕೊಟ್ಟು, ದೆನ್ ನೀವು ಕಾಲೇಜ್ ಅಡ್ಮಿಷನ್ ಆಗ್ಲಿಕ್ಕೆ ಅರೌಂಡ್ ಒಂದು 25 to 30 ಡೇಸ್ ಟೈಮ್ ಇದ್ದೇ ಇರುತ್ತೆ. ಓಕೆ, ಲಾಸ್ಟ್ ಟೈಮ್ ಈ ಮಂತ್ ನ 20th ಸ್ಟಾರ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಮಂತ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ 20th, ಫಸ್ಟ್ ರೌಂಡ್ ಇದು. ಓಕೆ, ಸೊ ಈ ಅಂದ್ರೆ ಲಾಸ್ಟ್ ಇಯರ್ ನಾನು ಹೇಳಿದ್ದು, ಲಾಸ್ಟ್ ಮಂತ್ ಅಲ್ಲ, ಲಾಸ್ಟ್ ಇಯರ್. ಈ ಇಯರ್ 15th ಅಂತೂ ಮಿನಿಮಮ್ ಆಗುತ್ತೆ. 5th ರಿಸಲ್ಟ್ ಬಂದ್ರೆ 15th ಇಂದ ನಿಮ್ಗೆ ಆಪ್ಷನ್ ಎಂಟ್ರಿ ಡೇಟ್ ಅನ್ನ ಬಿಡ್ಬಹುದು ಫಾರ್ ಮಾಕ್ ರಿಸಲ್ಟ್ ಬಂದಾದ್ಮೇಲೆ ಮತ್ತೆ ನಿಮ್ಗೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಸರಿನಾ? ಸೊ ಇದಿಷ್ಟು ನೋಡೋಣ. ಅಫಿಷಿಯಲ್ ಆಗಿ ಏನಾದ್ರು ನೋಟಿಫಿಕೇಶನ್ ರಿಲೀಸ್ ಆದ್ರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೇನೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ನಮ್ಮ ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಇದು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.